ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಸ್ನೇಹಿತರೆ, ಸೌದಿ ರಾಜನು ಕಅಬಾದೊಳಗೆ ಪ್ರವೇಶಿಸಿ ಅದರ ಗೋಡೆಗಳನ್ನು ಸ್ವಚ್ಛಗೊಳಿಸಲು ಆರಂಭಿಸಿದಾಗ ಅಲ್ಲಿ ಕಂಡ ಒಂದು ದೃಶ್ಯವು ಅವನನ್ನು ಭಯದಿಂದ ಓಡಿಸಿತು. ಒಬ್ಬ ಸೌದಿ ರಾಜಕುಮಾರನು ಕಅಬಾದೊಳಗೆ ಪ್ರವೇಶಿಸಲು ನಿರ್ಧರಿಸಿದನು. ಆದರೆ ಅಲ್ಲಿ ಏನಾಯಿತು? ಅವರು ಭಯದಿಂದ ಕೂಗಿ ಅಳುತ್ತಾ ಹೊರಗೆ ಓಡಿದರು. ಸ್ನೇಹಿತರೆ, ಈ ವಿಡಿಯೋವನ್ನು ಸೌದಿ ರಾಜಕುಮಾರನು ಸಾರ್ವಜನಿಕರಿಂದ ಮರೆಮಾಡಲು ಬಯಸುತ್ತಾನೆ. ಆದರೆ ಇದು ವ್ಯಾಪಕವಾಗಿ ಹರಡಿದಾಗ ಸತ್ಯವನ್ನು ಎಷ್ಟು ತಡೆಯಬಹುದು? ಈ ವಿಡಿಯೋ ಅಷ್ಟು ಆಘಾತಕಾರಿಯಾಗಿದೆ. ಇದು ಸೌದಿ ರಾಜಕುಮಾರನನ್ನೇ ಭಯಭೀತಗೊಳಿಸಿತು. ವಿಡಿಯೋವನ್ನು ರೆಕಾರ್ಡ್ ಮಾಡಿದವರನ್ನು ತಕ್ಷಣವೇ ಹಿಡಿಯಲು ಆದೇಶಿಸಲಾಯಿತು. ಅವರಿಗೆ ಕಠಿಣ ಶಿಕ್ಷೆ ನೀಡುವ ಉದ್ದೇಶವನ್ನು ಅವನು ಹೊಂದಿದ್ದಾನೆ ಎಂದು ವರದಿಗಳು ಹೇಳುತ್ತವೆ. ವಾಸ್ತವವಾಗಿ ಏನಾಯಿತು? ಪವಿತ್ರ ಕಅಬಾದೊಳಗೆ ಪ್ರವೇಶಿಸಿದ ನಂತರ ಸೌದಿ ರಾಜಕುಮಾರನು ಭಯದಿಂದ ನಡುಗಿ ಓಡಿದ್ದು ಯಾಕೆ? ಈ ಸ್ಥಳವು ಜನರು ತಮ್ಮ ದುಃಖಗಳನ್ನು ಮತ್ತು ನೋವುಗಳನ್ನು ಮರೆಯುವ ಸ್ಥಳವಾಗಿದೆ. ಸತ್ಯವನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ಕಅಬಾದ ಗೋಡೆಗಳನ್ನು ತಮ್ಮ ಕೈಗಳಿಂದ ಸ್ವಚ್ಛಗೊಳಿಸಲು ಮತ್ತು ಅದರ ಒಳಗಿನ ಭಾಗವನ್ನು ತೊಳೆಯಲು ಅವಕಾಶವು ಕೆಲವರಿಗೆ ಮಾತ್ರ ದೊರೆಯುವ ಗೌರವವಾಗಿದೆ. ಆ ವರ್ಷ ಈ ಗೌರವವು ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ಗೆ ದೊರೆಯಿತು. ಅವನು ಕಅಬಾದ ಇಮಾಮ್ಗೆ ತನ್ನ ಪಾಪಗಳು ಕ್ಷಮಿಸಲ್ಪಡುವ ಆಶಯದಿಂದ ಒಳಗಿನ ಭಾಗವನ್ನು ತಾನೇ ತೊಳೆಯಲು ಬಯಸುವುದಾಗಿ ಹೇಳಿದನು. ಮನುಷ್ಯರು ಪಾಪಗಳನ್ನು ಮಾಡುವವರು. ಇಮಾಮ್ ಅವನ ಕೋರಿಕೆಯನ್ನು ನಿರಾಕರಿಸಲಾಗದೆ ಈ ಗೌರವವನ್ನು ಅನುಮತಿಸಿದನು. ಸೌದಿ ರಾಜಕುಮಾರನು ಸಂಪೂರ್ಣ ಪ್ರೋಟೋಕಾಲ್ನೊಂದಿಗೆ ಪವಿತ್ರ ಮಸೀದಿಗೆ ಪ್ರವೇಶಿಸಿದನು. ಇತರರು ಅವನೊಂದಿಗೆ ನಡೆದರೂ ಘನತೆಯನ್ನು ಪ್ರದರ್ಶಿಸಿದರು. ದೂರದಿಂದ ಜನರು ರಾಜಕುಮಾರನು ಮಸೀದಿಗೆ ಪ್ರವೇಶಿಸುವುದನ್ನು ಕಂಡರು. ಅನೇಕರು ಅವನನ್ನು ನೋಡಲು ಬಯಸಿದರೂ ಕಟ್ಟುನಿಟ್ಟಾದ ಭದ್ರತೆಯು ಅವರನ್ನು ತಡೆಯಿತು. ಈ ಗುಂಪಿನಲ್ಲಿ ರಾಜಕುಮಾರನನ್ನು ವೀರನೆಂದು ಭಾವಿಸಿದ 8 ವರ್ಷದ ಬಾಲಕನೊಬ್ಬನಿದ್ದನು. ಅವನು ಭದ್ರತಾ ವಲಯವನ್ನು ಭೇದಿಸಿ ರಾಜಕುಮಾರನ ಬಳಿಗೆ ತಲುಪಿದನು. ಆದರೆ ರಾಜಕುಮಾರನು ಆ ಬಾಲಕನನ್ನು ಕಡೆಗಣಿಸಿ ಭದ್ರತಾ ಅಧಿಕಾರಿಗಳನ್ನು ಗದರಿಸಿದನು. ಈ ವರ್ತನೆಯು ಗಮನಕ್ಕೆ ಬಂದಿತು. ಪವಿತ್ರ ಮಸೀದಿಯಲ್ಲಿ ಶ್ರೀಮಂತನಾಗಲಿ ಬಡವನಾಗಲಿ ಅರಬಿಯಾಗಲಿ ವಿದೇಶಿಯಾಗಲಿ ಎಂಬ ಭೇದವಿಲ್ಲದೆ ಎಲ್ಲರೂ ಸಮಾನರು ಎಂದು ಅನೇಕರು ಅಭಿಪ್ರಾಯಪಟ್ಟರು. ಆದಾಗ್ಯೂ ರಾಜಕುಮಾರನು ಮತ್ತು ಅವನ ಸಹಚರರು ಕಅಬಾದ ಒಳಗಿನ ಭಾಗವನ್ನು ತೊಳೆಯಲು ಸಿದ್ಧರಾದರು. ಕಅಬಾದ ಒಳಗೆ ಪ್ರವೇಶವು ಕಟ್ಟುನಿಟ್ಟಾಗಿ ನಿಯಂತ್ರಿಸಲ್ಪಟ್ಟಿದೆ. ಕೆಲವರಿಗೆ ಮಾತ್ರ ಅದನ್ನು ನೋಡಲು ಸಾಧ್ಯವಾಗುತ್ತದೆ. ರಾಜಕುಮಾರನು ಇಮಾಮ್ ಸೇರಿದಂತೆ 5ರೊಂದಿಗೆ ಒಳಗೆ ಪ್ರವೇಶಿಸಿದನು. ಪವಿತ್ರ ಒಳಗಿನ ಭಾಗವನ್ನು ನೋಡಿದ ಅವನು ತಕ್ಷಣ ಸ್ತಬ್ಧನಾದನು. ಮುಖವು ಬಿಳಿಚಿತು. ಸಾವು ತನ್ನ ಮುಂದೆ ಬಂದಂತೆ ಅವನು ಭಯಭೀತನಾದನು. ಇತರರು ಮುಂದೆ ಸಾಗಿದಾಗ ಅವನು ಹಿಂದೆ ಸರಿದು, ನೀವು ಕಾಣುತ್ತಿಲ್ಲವೇ? ಕಅಬಾದ ಒಳಗೆ ಎಲ್ಲೆಡೆ ರಕ್ತ. ಈ ಗೋಡೆಗಳಿಗೆ ರಕ್ತವನ್ನು ಯಾರು ಲೇಪಿಸಿದರು ಎಂದು ಕಿರುಚಿದನು. ಅವನ ಸಹಚರರು ಆಘಾತಗೊಂಡು ಆ ಸ್ಥಳವನ್ನು ಪರಿಶೀಲಿಸಿದರೂ ಅಸಾಮಾನ್ಯವಾದ ಯಾವುದನ್ನೂ ಕಾಣಲಿಲ್ಲ. ಅವರು ಅವನನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರೂ ಅವನು ನಡುಗಿ ಬೆವರಿ, ನನ್ನ ಮುಖದ ಮೇಲೆ ರಕ್ತ ಒಸರಿಕೊಳ್ಳುತ್ತಿದೆ, ನನ್ನ ಬಟ್ಟೆಗೆ ಒಟ್ಟಿಕೊಳ್ಳುತ್ತಿದೆ ಎಂದು ಕೂಗಿದನು. ಭಯದಿಂದ ಅವನು ಕಅಬಾದಿಂದ ಓಡಿಮೆಟ್ಟಿಲುಗಳಲ್ಲಿ ಬಿದ್ದನು. ಹೊರಗಿದ್ದವರು ರಾಜಕುಮಾರನ ಈ ಸ್ಥಿತಿಯನ್ನು ಕಂಡು ಆಘಾತಗೊಂಡರು. ಈ ದೃಶ್ಯವು ರೆಕಾರ್ಡ್ ಆಗಿತ್ತು. ರಾಜಕುಮಾರನು ಕಅಬಾದಲ್ಲಿ ರಕ್ತವಿದೆ ಎಂದು ಪದೇ ಪದೇ ಕೂಗುವುದನ್ನು ಕಾಣಬಹುದು. ತಕ್ಷಣವೇ ಯಾತ್ರಿಕರ ನಡುವೆ ಕಅಬಾದ ಗೋಡೆಗಳಿಂದ ರಕ್ತ ಒಸರಿಕೊಳ್ಳುತ್ತಿದೆ ಎಂಬ ಸುದ್ದಿ ಹರಡಿತು. ಕೆಲವರು ಇದನ್ನು ರಾಜಕುಮಾರನ ಪಾಪಗಳಿಗೆ ಸಂಬಂಧಿಸಿದರು. ನಂತರ ಅವನನ್ನು ಚಿಕಿತ್ಸೆ ಮಾಡಿದ ವೈದ್ಯರು ಇದಕ್ಕೆ ಆಯಾಸ ಮತ್ತು ನಿದ್ರಾಹೀನತೆಯೇ ಕಾರಣ ಎಂದರು. ರಾಜಕುಮಾರನ ಸಹಚರರು ರಕ್ತವನ್ನು ಕಂಡಿಲ್ಲ ಎಂದು ನಿರಾಕರಿಸಿದರು. ಆದರೆ ಅವನ ಲೌಕಿಕ ಜೀವನ ಮತ್ತು ಪಾಶ್ಚಿಮಾತ್ಯ ಆಚಾರಗಳನ್ನು ಸ್ವೀಕರಿಸಿದ್ದು ಬಹಳಷ್ಟು ಜನರಿಗೆ ತಿಳಿದಿತ್ತು. ಅವನ ಪಾಪಮಯ ಜೀವನ ಮತ್ತು ಇಸ್ಲಾಮಿಕ್ ಮೌಲ್ಯಗಳನ್ನು ಕಡೆಗಣಿಸಿದ್ದು ಈ ಭಯಾನಕ ದರ್ಶನಕ್ಕೆ ಕಾರಣವಾಗಿರಬಹುದು. ಇದು ಪಶ್ಚಾತ್ತಾಪಕ್ಕೆ ಒಂದು ಸಂಕೇತವಾಗಿರಬಹುದು. ಈ ಘಟನೆಯು ವ್ಯಾಪಕ ಚರ್ಚೆಗೆ ಕಾರಣವಾಯಿತು. ಕೆಲವರು ರಾಜಕುಮಾರನು ಜನರನ್ನು ಗೊಂದಲಗೊಳಿಸಲು ಸುಳ್ಳು ಹೇಳುತ್ತಿದ್ದಾನೆ ಎಂದು ವಾದಿಸಿದರೆ ಇತರರು ಇದನ್ನು ಕೊನೆಯ ದಿನಗಳ ಸಂಕೇತವೆಂದು ಭಾವಿಸಿದರು. ಆದರೆ ಸತ್ಯವು ಅಲ್ಲಾಹನಿಗೆ ಮಾತ್ರ ತಿಳಿದಿದೆ. ಮುಸ್ಲಿಂ ಉಮ್ಮತವನ್ನು ಅಲ್ಲಾಹನು ಸನ್ಮಾರ್ಗದಲ್ಲಿ ನಡೆಸಲಿ. ಆಮೀನ್. ಅಲ್ಲಾಹನೇ, ನೀನೇ ನನ್ನ ಒಡೆಯ. ನಿನ್ನನ್ನು ಬಿಟ್ಟು ಬೇರೆ ದೇವರಿಲ್ಲ. ನೀನೇ ನನ್ನನ್ನು ಸೃಷ್ಟಿಸಿದೆ, ನಾನು ನಿನ್ನ ದಾಸ.
ನನ್ನ ಸಾಮರ್ಥ್ಯದಂತೆ ನಿನ್ನೊಂದಿಗಿನ ನನ್ನ ಒಡಂಬಡಿಕೆ ಮತ್ತು ವಾಗ್ದಾನವನ್ನು ಪಾಲಿಸಲು ಪ್ರಯತ್ನಿಸುತ್ತೇನೆ. ನಾನು ಮಾಡಿದ ಕೆಡುಕಿನಿಂದ ನಿನ್ನ ಆಶ್ರಯವನ್ನು ಕೋರುತ್ತೇನೆ. ನೀನು ನನಗೆ ಕೊಟ್ಟ ಆಶೀರ್ವಾದಗಳನ್ನು ನಾನು ಒಪ್ಪಿಕೊಳ್ಳುತ್ತೇನೆ, ನನ್ನ ಪಾಪಗಳನ್ನು ಒಪ್ಪಿಕೊಳ್ಳುತ್ತೇನೆ. ಆದ್ದರಿಂದ ನನ್ನನ್ನು ಕ್ಷಮಿಸು, ಏಕೆಂದರೆ ಪಾಪಗಳನ್ನು ಕ್ಷಮಿಸಬಲ್ಲವನು ನೀನೊಬ್ಬನೇ. ಆಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.